ಏನಂದರೆ ಶಾಕಿಂಗ್ ನ್ಯೂಸ್, ಪಿ ವಿ ಮಾಡಿದ್ರು. ಗಾಡ್, ನನಗೆ ಫಸ್ಟ್ ಟೈಮ್ ಪಿ ವಿ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸೊ ತುಂಬ ಜನ ವೀಡಿಯೋಸಲ್ಲಿ ಅಥವಾ ಡೈರೆಕ್ಟಾಗಿ ಹೇಳಿರೋದು ಕೇಳಿದ್ದೀನಿ. ಪಿ ವಿ ತುಂಬಾ ಪೇನ್ಫುಲ್ ಆಗಿರುತ್ತೆ, ನಾವು ಎದ್ದು ವಾಕ್ ಮಾಡೋದಕ್ಕಾಗೋದಿಲ್ಲ, ಡೆಲಿವರಿ ಪೇನ್ಗಿಂತ ಅದೇ ಪೇನ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು 9th ಮಂತ್ಗೆ ಬಿದ್ಮೇಲೆ 15 ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದರು. ಸೊ ರೆಗ್ಯುಲರ್ ಚೆಕಪ್ ಇತ್ತು. ಸೊ 20 ಮಿನಿಟ್ಸ್ ಆದಮೇಲೆ ಅದರದ್ದು ರಿಪೋರ್ಟ್ ಏನಿರುತ್ತಲ್ಲ ಅದನ್ನು ನಮ್ಮ ಡಾಕ್ಟ್ರು ನೋಡಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಇರಿಸ್ಕೊಂಡ್ರು. ನನ್ನ ರಿಪೋರ್ಟ್ಸ್ ಎಲ್ಲ ಇಸ್ಕೊಂಡ್ರು. ನೋಡಿದ್ರೆ ಡಾಕ್ಟ್ರು ಅರ್ಜೆಂಟ್ ಓಟಿಗೆ ಹೋಗ್ಬಿಟ್ಟಿದ್ದಾರೆ. ಮಧ್ಯಾಹ್ನ 1:15 ಹೋಗಿದ್ದು ನಾವು, ಸಂಜೆ 7 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀವಿ. ಬರೀ ರಿಯಾಕ್ಟಿವ್ ಅಂತ ಬರೆದ್ರು ಅಷ್ಟೇ. ಆ ಶೀಟ್ ಮೇಲೆ ರಿಯಾಕ್ಟಿವ್ ಅಂತ ಬರೆದ್ಬಿಟ್ಟು ಯು ಕ್ಯಾನ್ ಗೋ ಅಂತಂದರು. ನನಗೆ ಎಷ್ಟು ಉರ್ದೋಯ್ತು ಅಂತಂದರೆ ನಮ್ಮ ಮಮ್ಮಿ ಸ್ಪೆಷಲ್ ಆಗಿ ನನಗೆ ಅಂತ ಅಂದ್ಬಿಟ್ಟು ಸಮೋಸ ಮಾಡ್ತಾ ಇದ್ದಾರೆ. ಟಫಿಂಗ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಸುಮ್ಮನೆ ರ್ಯಾಂಡಮಾಗಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಏನೇನಿರುತ್ತೆ ಈ ವ್ಲಾಗಲ್ಲಿ ಅಂತ ಅಂದ್ಬಿಟ್ಟು. ಸೊ ಯಾಕೆ ಇವಾಗ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಮ್ಮ ಮಮ್ಮಿ ಸ್ಪೆಷಲಾಗಿ ನನಗೆ ಅಂತ ಅಂದ್ಬಿಟ್ಟು ಸಮೋಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಅರ್ಧ ಮಾಡಿಬಿಟ್ಟಿದ್ದಾರೆ. ಹೇಳ್ಬೇಕಂತಂದರೆ ನನಗೆ ಹೇಳೇ ಇಲ್ಲ ಅವರು ಸಮೋಸ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಅದು ನನಗೋಸ್ಕರ ಮಾಡ್ತಾರೆ. ಓ ಹೌದು, ಬೀರೇಶ್ ಅಲ್ವಾ ಪಾಪ ಇವಾಗ ಪ್ರೆಗ್ನೆಂಟು. ಅವರಿಗೆ ಏನೇನು ಆಸೆ ಇದೆ ಅದೆಲ್ಲ ಪಾಪ ಅವರೆಲ್ಲ ತಿನ್ನಬೇಕಾಗಿರೋ, ನಾನೇನಲ್ಲ. ಸೊ ಬೀರೇಶ್ಗೋಸ್ಕರ ಮಾಡ್ತಿದ್ದಾರೆ, ಹಂಗೇನಿಲ್ಲ. ಸೊ ಎಲ್ಲರೂ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಸೊ ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡೋಣ, ಹೆಂಗಿದೆ ಟೇಸ್ಟು ಏನು ಎತ್ತ ಅಂತ ನಿಮ್ಮ ಹತ್ರ ಎಲ್ಲ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಮ್ಮ ಮಮ್ಮಿ ಇಲ್ಲ ಚೆನ್ನಾಗೇ ಬರುತ್ತೆ ಮಮ್ಮಿ. ಓ ಗಾಡ್, ನಮ್ಮ ಮಮ್ಮಿ ಎಲ್ಲ ಆಗಲೇ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀನು ಹೇಳ್ಬೇಕು ತಾನೆ, ನಾನು ವೀಡಿಯೋನಾದರೂ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಮ್ಮ ಮಮ್ಮಿ ಫೇಸ್ಬುಕ್ಕಲ್ಲಿ ಒಬ್ಬರನ್ನ ಫಾಲೋ ಮಾಡ್ತಾರೆ. ಅವರು ಮನೆಯಲ್ಲಿ ಎಲ್ಲ ಥರದ ಐಟಮ್ಸು, ತಿಂಡಿಗಳು ಅದನ್ನೆಲ್ಲ ಮಾಡಿ 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 ಸ್ಟಾಕ್ ಮಾಡ್ತಾರೆ. ಆಯಿತಾ, ನಮ್ಮ ಮಮ್ಮಿ ನನಗೆ ಕಳಿಸೋದು ಇದನ್ನ, ಅಂದರೆ ನನಗೆ ನೋಡಲಿ ಅಂತಲ್ಲ, ಅವ್ರು ನೆನ್ಪಿಟ್ಕೊಂಡು ಅವ್ರು ನೋಡ್ಕೊಂಡು ಮಾಡಲಿ ಅಂತ ಅಂದ್ಬಿಟ್ಟು. ಬಟ್ ಇವತ್ತವರೆಗೂ ಒಂದು ಐಟಮು ಮಾಡಿರಲಿಲ್ಲ, ಇದೇ ಫಸ್ಟ್ ಐಟಮು. ಯಾಕೆ ಏನು ಮಾಡಿತ್ತು? ಕರೆಕ್ಟ್ ಗೈಸ್, ಹೌದು, ಚಕ್ಲಿ ನಿಪ್ಪಟ್ಟು ಎಲ್ಲ ಟ್ರೈ ಮಾಡಿದ್ದಾರೆ ಪಾಪ, ಸುಳ್ಳು ಹೇಳ್ಬಾರ್ದು. ಇವಾಗ ಚೆನ್ನಾಗಿ ಬಂದಿತ್ತು. ಇವಾಗ ಇದೇನಿರಪ್ಪ ಇದು, ಸಮೋಸ ಮಾಡ್ತಿದ್ದಾರೆ. ಸೊ ಹೆಂಗೆ ಬರುತ್ತೆ ಏನು ಎತ್ತ ಅಂತ ನೋಡೋಣ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂತಂದರೆ, ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಏನಪ್ಪ ಅದು ಫಿಲ್ಟರ್ ಕಾಫಿದು ಫಿಲ್ಟರ್ ಬರುತ್ತಲ್ಲ, ಅದು ಬಿದ್ದಿತ್ತು ವೇಸ್ಟಾಗಿ. ಇವಾಗ ನಮ್ಮ ಮಮ್ಮಿ ಅದನ್ನು ತೆಗೆದು ಈಚೆಗಿಟ್ಟು ಅದರಲ್ಲಿ ಫಿಲ್ಟ್ರ್ ಕಾಫಿ ಮಾಡಿಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಿಜವಾಗ್ಲೂ ಹೋಟೆಲಲ್ಲಿ ಹೆಂಗೆ ಫಿಲ್ಟ್ರ್ ಕಾಫಿ ಕೊಡ್ತಾರೋ ಸೇಮ್ ಅದೇ ಥರನೇ ಮನೆಯಲ್ಲಿ ಮಾಡ್ಕೊಳ್ಬೋದು. ನಮ್ಮ ಮಮ್ಮಿ ಮಲ್ಟಿ ಟ್ಯಾಲೆಂಟ್ ಆಗಿಬಿಟ್ಟಿದ್ದಾರೆ ಇವಾಗ ಸ್ವಲ್ಪ ದಿನದಿಂದ. ಸೊ ಇವತ್ತು ಅದ್ರ ಟೇಸ್ಟು ಹೇಳ್ತೀನಿ, ಜೊತೆಗೆ ಸಮೋಸ ಟೇಸ್ಟು ಹೇಳ್ತೀನಿ. ಇಲ್ಲಿ ಸಮೋಸಾಗೆ ಮಾಡೋಕ್ಕೆ ಹೆಲ್ಪ್ ಮಾಡೋದಕ್ಕೆ ನನ್ನ ತಂಗಿ ಹಿಟ್ಟು ಕಲಿಸ್ತಾ ಇದ್ದಾಳೆ. ಆ್ಯಂಡ್ ಚಪಾತಿ ಹಿಟ್ಟಲ್ಲಿ ಮಾಡ್ತಿರೋದು, ಮೈದಾ ಯೂಸ್ ಮಾಡ್ತಿಲ್ಲ. ಸೊ ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದಾರೆ, ಹೆಲ್ದಿಯಾಗಿರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಚೆನ್ನಾಗಿ ಬಂದರೆ ರೆಸಿಪಿ ಹೆಂಗೆ ಮಾಡಿದ್ರು ಏನು ಎತ್ತ ಅಂತ ಹೇಳ್ತೀನಿ. ಚೆನ್ನಾಗಿ ಬರಲಿಲ್ಲ ಅಂದರೆ ಹೇಳಲ್ಲ ಅಷ್ಟೇ. ಸೊ ಚೆನ್ನಾಗಿ ಬರುತ್ತೆ ಆಬ್ವಿಯಸ್ಲಿ, ಬಿಕಾಸ್ ಚಟ್ನಿ ಎಲ್ಲ ಮಾಡಿದ್ರು ಚೆನ್ನಾಗಿ ಬಂದಿತ್ತು. ಈಗ ಸಮೋಸ ಮಾಡೋದು ಹೆಂಗೆ ಅಂತ ನೋಡುವ. ಅದನ್ನ ನೀನು ಇದು ಮಾಡಬೇಕಾಗಿತ್ತು, ತುಪ್ಪನ ಹಂಗೆ ಹಾಕ್ಬಿಟ್ಟಿದ್ದಾರೆ, ಕಾಯಿಸಿ ಹಾಕ್ಬೇಕು. ಅಲ್ಲಿ ಸ್ಪ್ರೆಡ್ ಮಾಡಬೇಕಿತ್ತು, ಹಂಗೆ ಕಲಿಸೋದಿಲ್ಲ, ಹಂಗೆ ಸ್ಪ್ರೆಡ್ ಮಾಡೋದು ನಾನು. ಸೊ ಇವಾಗ ಹೇಳ್ತೀಯ ಹೆಂಗೆ ಮಾಡಿದೆ ಅಂತ ಅದನ್ನ. ಆ್ಯಕ್ಚುಲಿ ಚೆನ್ನಾಗೇ ಬರುತ್ತೆ. ಸೊ
ಈಗ ಸ್ಟಫಿಂಗ್ ಹೆಂಗೆ ಮಾಡ್ತಾರೆ ಅದನ್ನು ನೋಡೋಣ. ನನ್ನ ತಂಗಿ ಒಳ್ಳೆ ಹೋಟೆಲಲ್ಲಿ ಪ್ರೋಗಳು ಮಾಡ್ತಾರಲ್ಲ ಆ ಥರ ಇಲ್ಲಿ ನಮ್ಮ ಮಮ್ಮಿ ಪ್ರಿಪ್ರೇಷನ್ ಮಾಡ್ಕೊತ ಇದ್ದಾರೆ. ಓ ವಾವ್, ಸಮೋಸ ಶೇಪೆಲ್ಲ ಬಂದೈತೆ. ಸಾಕದು, ಇದು ಮಾಡೋಕ್ಕಾಗಲ್ಲ. ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು, ಇಲ್ಲ ಎಣ್ಣೆಲಿ ಬಿಟ್ಕೊಳತ್ತೆ. ಹಂಗೆ ಇದು ಮಾಡಬೇಡ. ಎರಡಾಗಿದೆ. ಹೌದು ನೋಡಿ, ಚಟ್ನಿ ಫುಲ್ಲಿತ್ತು, ಎಲ್ಲ ಹೋಯ್ತು. ಮಮ್ಮಿ ಸ್ವೀಟು ಮಾಡಿದಾರೆ ನೋಡಿ. ವಾವ್, ಎರಡು ಮಾಡಿದ್ದಾರೆ. ಈಗ ಗೃಹಿಣಿ ಆಗಿದ್ಯಾ? ಅವಾಗ ವರ್ಕಿಂಗ್ ವುಮೆನ್ ಆಗಿದೆ. ಎಲ್ಲ ಬಿಟ್ಟು ಕಾಲು ಗಂಟೆ ಬಿಡ್ತಾ ಇದ್ದಾರೆ ಎಣ್ಣೆಗೆ. ಆ್ಯಕ್ಚುಲಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕಂತೆ ನಿಧಾನಕ್ಕೆ. ಅದ್ರ ಮೇಲೆ ಎಣ್ಣೆ ಹಾಕ್ತೀನಿ ಹಿಂಗೆ. ಡ್ಯಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಸೊ ಗೈಸ್ ನೋಡ್ತಿರ್ಬೋದು ಆಗಿದೆ. ಮೂಗು ಬಿಟ್ಕೊಂಡೈತಿ ನಮ್ಮ ಕಡಿಮೆನೇ ಐತೆ. ಹ್ಞೂ. ಸೊ ಗೈಸ್ ಸಮೋಸ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡುವಂಥ ಸಮಯ. ನಮ್ಮ ಡ್ಯಾಡಿನೂ ಕೂತಿದ್ದಾರೆ. ಹಾಂ ತೋರಿಸಿ. ಹಾಯ್, ಸೂಪರ್ ನೋಡಿ, ಇಲ್ಲಿ ನೋಡಿ ಟೇಸ್ಟ್ ಹಂಗೆ ಹೇಳಪ್ಪ, ಹಂಗೆ ಡವ್ ಮಾಡಬೇಕು ಇಷ್ಟ. ಯಾಕೆ ಪದೇ ಪದೇ ಆಫ್ ಮಾಡಿ ಆನ್ ಮಾಡ್ತಾ ಇದೀಯಾ? ಅದು ನಾನು ವಾಲ್ಯೂಮ್ ಬಟನ್ ಪ್ರೆಸ್ ಮಾಡ್ಬಿಟ್ಟೆ. ಬಿಸಿ 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 ಇದೆ. ಬಂದಿರೋದು ಸ್ಟಫಿಂಗ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಸಾಕ್ಬಿಡು. ಯಾರು ಮಾಡಿದ್ದು ಹೇಳ್ಬಿಡು. ತಿರ್ಗಾಡು. ನಮ್ಮ ಡ್ಯಾಡಿ 1 ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ನಾನು ಕೂಡ ತಿನ್ಬೇಕು. ಗ್ರೀನ್ ಚಟ್ನಿ ಜೊತೆ ಚೆನ್ನಾಗಿತ್ತು. ಮಿಕ್ಸಿಂಗ್ ಎರಡು ಮಿಕ್ಸ್ ಮಾಡೋದು ಚೆನ್ನಾಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 1 ಡೇ ಆಗಿದೆ. ಸೊ 1 ಡೇ ಗ್ಯಾಪ್ ಬಿಟ್ಟು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ 1 ಡೇ ಯಾಕೆ ಗ್ಯಾಪ್ ಆಯಿತು ಅಂತಂದರೆ ನಾನು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಸೊ ಹಾಸ್ಪಿಟಲ್ಗೆ ಹೋಗೋ ಟೈಮಲ್ಲಿ ತುಂಬ ಹರಿಬರಿನಲ್ಲಿದ್ದೆ, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ಹೋದ್ಮೇಲೆ ಅಂತಂದರೆ ಅಲ್ಲಿ ಜನ ಇರ್ತಾರೆ, ಅವ್ರ ಮುಂದೆಲ್ಲ ನಾನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಸೊ ಇದು ರೆಗ್ಯುಲರ್ ಚೆಕಪ್ ಇತ್ತು. ಅಂದರೆ ಒಂದು 9th ಮಂತ್ಗೆ ಬಿದ್ಮೇಲೆ 15 ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದರು. ಸೊ ರೆಗ್ಯುಲರ್ ಚೆಕಪ್ ಇತ್ತು. ಜೊತೆಗೆ ಏನಂದರೆ ಶಾಕಿಂಗ್ ನ್ಯೂಸ್, PV ಮಾಡಿದ್ರು. ಗಾಡ್, ನನಗೆ ಫಸ್ಟ್ ಟೈಮ್ PV ಎಕ್ಸ್ಪೀರಿಯನ್ಸ್ ಆಗಿದ್ದು. ಬಟ್ ಎಲ್ಲರೂ ಹೇಳೋ ಥರ ಯಾವುದೇ ರೀತಿಯಾದ ಪೇಯ್ನ್ ಆಗೋದಿಲ್ಲ. ಹೇಳಬೇಕಂತಂದರೆ ತುಂಬ ಜನ ನಾನು ನೋಡಿದ್ದೀನಿ ಹೆದರಿಸ್ತಾರೆ. ಸೊ ತುಂಬ ಜನ ವೀಡಿಯೋಸಲ್ಲಿ ಅಥವಾ ಡೈರೆಕ್ಟಾಗಿ ಹೇಳಿರೋದು ಕೇಳಿದ್ದೀನಿ. PV ತುಂಬಾ ಪೇನ್ಫುಲ್ ಆಗಿರುತ್ತೆ, ನಾವು ಎದ್ದು ವಾಕ್ ಮಾಡೋದಕ್ಕಾಗೋದಿಲ್ಲ, ಡೆಲಿವರಿ ಪೇಯ್ನ್ಗಿಂತ ಅದೇ ಪೇಯ್ನ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಆ ಥರ ಏನೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ತುಂಬಾ
ಅಂದರೆ ಪ್ರೆಷರ್ ಅಂತ ಅನ್ನಿಸ್ತಾ ಇತ್ತು. ಬಟ್ ನಾನು ಡೀಪ್ ಬ್ರೀತಿಂಗ್ ಮಾಡ್ತಾ ಇದ್ದೆ. ಜೊತೆಗೆ ನನಗೆ ಇಷ್ಟವಾದ ದೇವರು, ಯಾವ ದೇವರು ನನಗೆ ಇಷ್ಟನೋ ಅಥವಾ ಕಾಪಾಡುತ್ತೆ ಅಂತ ಅನಿಸುತ್ತೋ ಆ ದೇವ್ರನ್ನ ನೆನೆಸ್ಕೊತಾ ಇದ್ದೆ. ಸೊ ಏನೂ ನೋವಾಗಲಿಲ್ಲ, ಬಟ್ ಸ್ವಲ್ಪ ಪ್ರೆಷರ್ ಅಂತ ಅನ್ನಿಸ್ತು. ಐ ವಾಸ್ ಲೈಕ್ ಏನಂದರೆ ನಾನು ಫುಲ್ಲಿ ಪ್ರಿಪೇರ್ಡ್ ಆಗಿದ್ದೆ. ನನ್ನ ಮೈಂಡಲ್ಲಿ ತುಂಬಾ ಪ್ರಿಪೇರ್ ಆಗಿದ್ದೆ. ಓಕೆ, ಇದು ಪೇನ್ಫುಲ್ ಆಗಿರುತ್ತೆ, ಸೊ ನಾನು ಅದನ್ನು ಬೇರ್ ಮಾಡಬೇಕು ಅನ್ನೋ ಥರನೇ ನನ್ನ ಮೈಂಡ್ ಸೆಟ್ನ ಮಾಡ್ಕೊಂಡಿದ್ದು. ಬಟ್ ಅಲ್ಲಿ ಹೋದಾಗ ಡಾಕ್ಟ್ರು ಕೂಡ ಹೇಳಿದ್ರು, ಇದು ಬಂದು ಡೆಲಿವರಿ ಪೇಯ್ನ್ಗಿಂತ, ನಾರ್ಮಲ್ ಡೆಲಿವರಿ ಪೇಯ್ನ್ಗಿಂತ ಒಂದು ಕಾಲು ಭಾಗ ಇರುತ್ತೆ ಅಷ್ಟೇನೆ. ಇದೇ ನಿಮಗೆ ಪೇಯ್ನ್ ಅನಿಸುತ್ತೆ ಅಂತಂದರೆ ನಾರ್ಮಲ್ ಡೆಲಿವರಿ ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಇರುತ್ತೆ, ಈ ಥರ ಇರುತ್ತೆ, ಹಿಂಗಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಅವರು ಸ್ಟಾರ್ಟ್ ಮಾಡಿದಾಗ ನನಗೆ ನಿಜವಾಗ್ಲೂ ಏನು ಅಂದರೆ ಪೇಯ್ನ್ ಅಂತ ಅನ್ನಿಸ್ಲೇ ಇಲ್ಲ, ಬಟ್ ಸ್ವಲ್ಪ ಪ್ರೆಷರ್ ಅಂತ ಅನ್ನಿಸ್ತು. ಅದಾದಮೇಲೂ ಕೂಡ ಏನು ಪೇಯ್ನ್ ಆಗಲಿ ಅಥವಾ ನಾನು ವಾಕ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತಾಗಲಿ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಯಾರೂ ಹೆದರ್ಕೊಳಕ್ಕೆ ಹೋಗಬೇಡಿ ಪಿ ವಿ ಅಂದಿದ ತಕ್ಷಣ. ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ, ಮೇಯ್ನಾಗಿ ಎಲ್ಲರೂ ಹೇಳೋದೇ ಪಿ ವಿ ಬಗ್ಗೆ. ಪಿ ವಿ ತುಂಬಾ ಕಷ್ಟ ಇರುತ್ತೆ, ತುಂಬ ಪೇಯ್ನ್ ಆಗುತ್ತೆ, ನಡೆಯೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳಿದರು. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಮೈಂಡನ್ನ ಸೆಟಪ್ ಮಾಡ್ಕೊಳ್ಳಿ. ಹೌದು, ಈ ಥರ ಪೇಯ್ನ್ ಆಗುತ್ತೆ, ಸ್ವಲ್ಪನಾದರೂ ಪೇಯ್ನ್ ಆಗುತ್ತೆ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು, ಜೊತೆಗೆ ನಿಮ್ಗೆ ಯಾವುದು ಇಷ್ಟವಾಗಿರೋ ದೇವ್ರನ್ನ ನೆನೆಸ್ಕೊಂಡು ಅದ್ರ ಜೊತೆಗೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಏನಿಲ್ಲ, ಇನ್ಹೇಲ್ ಎಕ್ಸೇಲ್ ಅಷ್ಟೇನೆ. ಮೂಗಿಂದ ಇನ್ಹೇಲ್ ಮಾಡೋದು, ಬಾಯಿಂದ ಎಕ್ಸೇಲ್ ಮಾಡೋದು ಅಷ್ಟೇನೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಹೋದಾಗ ನಮಗೆ ಏನು ಮಾಡ್ತೀರಿ ಏನು ಎತ್ತ ಅಂತ ಅಂದ್ಬಿಟ್ಟು ಅಷ್ಟು ಗೊತ್ತಾಗೋದಿಲ್ಲ. ಇದಿಷ್ಟು ಹೇಳಬೇಕಾಗಿತ್ತು. ಯಾಕೆ ಅಂತಂದರೆ ತುಂಬ ಜನ ಪಾಪ ಅದಕ್ಕೇ ಹೆದರ್ಕೊತಾರೆ, ಪಿ ವಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಲ್ಲರೂ ಹೆದರ್ಸೋದೇ ಪಿ ವಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಾನು ಒಂದು ಇಬ್ಬರನ್ನ ಕೇಳಿದೆ, ಒಬ್ಬರು ಹೇಳಿದ್ರು ನಡೆಯೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು, ಇನ್ನೊಬ್ಬರು ಬೇಡ ಇವಾಗ ಅದೆಲ್ಲ ಬೇಡ ನಿನಗೆ, ಅದೆಲ್ಲ ತಲೆಗೆ ಹಾಕೊಂಬೇಡ ಅಂತೆಲ್ಲ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ, ಬಟ್ ಆದರೂ ಐ ವಾಸ್ ಪ್ರಿಪೇರ್ಡ್ ಆ್ಯಂಡ್ ಎಲ್ಲ ಚೆನ್ನಾಗೇ ಆಯಿತು. ಅದಾದಮೇಲೆ ನನಗೆ NST ಮಾಡಿದ್ರು. NST ಮಾಡುವಾಗ ಅಂದರೆ ಪಾಪುದು ಮೂಮೆಂಟ್ಸ್ ಆಗ್ತಿರ್ಲಿಲ್ಲ, ಮತ್ತು ಹಾರ್ಟ್ ಬೀಟ್ ಕರೆಕ್ಟಾಗಿ ಬರ್ತಿಲ್ಲ, ಬಿಕಾಸ್ ನಾನು ಊಟ ಮಾಡಿರಲಿಲ್ಲ. ಸೊ NST ಮಾಡಿದ್ರು. NST ಒಂದು 20 ಮಿನಿಟ್ಸ್ ಆಯಿತು ಊಟ ಮಾಡಿ ಬಂದಮೇಲೆ. ಆವಾಗ ಚೆನ್ನಾಗಿ ಬರ್ತಿತ್ತು ಆ್ಯಂಡ್ ಪಾಪು ಮೂಮೆಂಟ್ಸ್ ಕೂಡ ಆಗ್ತಾಯಿತ್ತು. ಸೊ 20 ಮಿನಿಟ್ಸ್ ಆದಮೇಲೆ ಅದರದ್ದು ರಿಪೋರ್ಟ್ ಏನಿರುತ್ತಲ್ಲ ಅದನ್ನು ನಮ್ಮ ಡಾಕ್ಟ್ರು ನೋಡಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಇರಿಸ್ಕೊಂಡ್ರು. ನನ್ನ ರಿಪೋರ್ಟ್ಸ್ ಎಲ್ಲ ಇಸ್ಕೊಂಡ್ರು. ನೋಡಿದ್ರೆ ಡಾಕ್ಟ್ರು ಅರ್ಜೆಂಟ್ OTಗೆ ಹೋಗ್ಬಿಟ್ಟಿದ್ದಾರೆ. ಸರಿ ಆಯಿತು, ನಾವು 1 hour ಏನೋ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಸರಿ ಹೋಗ್ಬಿಡೋಣ, ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಬರಬೇಕಲ್ಲ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು, ಎಲ್ಲ ಚೆನ್ನಾಗಿದೆ ಅಂತ ನರ್ಸ್ ಹೇಳಿದಾರಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಹಂಗೆ ಅಂದ್ಕೊಂಡ್ವಿ. ಬಟ್ ನಮ್ಮ ಪಕ್ಕದಲ್ಲಿ ಕೂತಿದ್ದವರೊಬ್ಬರು ಹೇಳಿದ್ರು, ಇಲ್ಲ ನಾಳೆ ಮತ್ತೆ ಕರೆಸ್ತಾರೆ ನಿಮ್ಮನ್ನು ಅಂತಂದರು. ಆ್ಯಂಡ್ ನೆಕ್ಸ್ಟ್ ಡೇ ಬರೋ ಅಂಥ ಪರಿಸ್ಥಿತಿನಲ್ಲಿ ನಾವು ಇರಲಿಲ್ಲ ಮತ್ತೆ. ಸೊ ಇವತ್ತೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 to 2.5 hours ವೆಯ್ಟ್ ಮಾಡಿದ್ದೀವಿ. ಮಧ್ಯಾಹ್ನ 1:15 ಹೋಗಿದ್ದು ನಾವು, ಸಂಜೆ 7 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀವಿ. ಸರಿ ಫೈನಲಿ ಬಂದರು ಡಾಕ್ಟ್ರು. ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿ ಅದಾದ್ಮೇಲೆ ಬಂದ್ಬಿಟ್ಟು ಬಂದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಓಡೋಗಿ ಫಸ್ಟ್ ನಿಂತ್ಕೊಂಡೆ. ಆಮೇಲೆ ಅವರೇ ಕರೆದ್ರು, ಹರ್ಷಿತಾ ಅಂತ ಅಂದ್ಬಿಟ್ಟು. ನಾನೇನೋ ಏನಾದರೂ ಹೇಳ್ತಾರೆ ಚೆನ್ನಾಗಿದೆ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂಚೂರು ಹೇಳ್ತಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬರೀ ರಿಯಾಕ್ಟಿವ್ ಅಂತ ಬರೆದ್ರು ಅಷ್ಟೇ. ಆ ಶೀಟ್ ಮೇಲೆ ರಿಯಾಕ್ಟಿವ್ ಅಂತ ಬರೆದ್ಬಿಟ್ಟು ಯು ಕ್ಯಾನ್ ಗೋ ಅಂತಂದರು. ನನಗೆ ಎಷ್ಟು ಉರ್ದೋಯ್ತು ಅಂತಂದರೆ ನಿಜವಾಗ್ಲೂ 2 hours ಕೂತ್ಕೊಂಡು. ಆ್ಯಕ್ಚುಲಿ ನನಗೆ ಪಿ ವಿ ಮಾಡಿದ್ದು ಏನೂ ನೋವು ಅಂತ ಏನೂ ಅನ್ನಿಸ್ಲಿಲ್ಲ. ಬಟ್ NST ಮಾಡಿದ್ದು ಬ್ಯಾಕ್ ಮೇಲೇ ಮಲ್ಕೊಬೇಕಿತ್ತಲ್ಲ, ಬ್ಯಾಕೆಲ್ಲ ಪೇಯ್ನ್ ಬಂದ್ಬಿಡ್ತು, ಒಂಥರ ತುಂಬ ಸುಸ್ತಾಗ್ಬಿಡ್ತು ನನಗೆ. ಸೊ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಆ್ಯಂಡ್ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ನಾನಂತೂ. ಸೊ ಆ ಟೈಮಲ್ಲಿ ಅವರು ಬರೀ ರಿಯಾಕ್ಟಿವ್ ಅಂತ ಬರೆದ್ರಲ್ಲ, ನನಗಂತೂ ಫುಲ್ ಪಿಸ್ಟ್ ಆಫ್ ಆಗೋಯ್ತು. ಬಟ್ ಏನೂ ಮಾಡೋದಕ್ಕಾಗಲ್ಲ, ನಮಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಅವ್ರು ಯಾರೋ ಹೇಳಿದ್ರಲ್ಲ ಮತ್ತೆ ನಾಳೆ ಬರೋಕ್ಕೆ ಹೇಳ್ತಾರೆ ಅಂತ. ಸರಿ ಒಂದೇ ಸತಿ ಬಂದಿದ್ದು ಮುಗಿಸ್ಕೊಂಡು ಹೋಗೋಣ ಅಂತ ಇದ್ವಿ. ಸೊ ಅದಾದಮೇಲೆ ಅದು ಮುಗಿಸ್ಕೊಂಡು 7:15 ಕ್ಯಾಬ್ ಮಾಡಿಕೊಂಡು 8 ಗಂಟೆ ಅಷ್ಟೊಂದು ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಅಜ್ಜಿ ಮನೆಗೆ ಹೋಗಬೇಕಾಗಿತ್ತು. ಯಾಕೆ ಅಂತಂದರೆ ಅಜ್ಜಿ ಮನೆ ಅಂದರೆ ಅಜ್ಜಿ ಊರಲ್ಲಿ ಹಬ್ಬ ನಡೀತಾ ಇದೆ ಸಾರಕಿನಲ್ಲಿ. ಸೊ
ಆ ಸಾಲಕ್ಕಿ ಹಬ್ಬ ನೋಡೋದಕ್ಕೆ ಅಂತಲೇ ಬಂದೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು 48 ದೇವ್ರನ್ನ ಕರೆಸ್ತಾರೆ, ಎಲ್ಲ ದೇವ್ರುಗಳನ್ನ ಕರೆಸ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹಂಗೆ ಮಾಡೋ ಜಾಗದಲ್ಲಿ ನಮ್ಮ ಮನೇಲಿ ಯಾರೂ ಇಲ್ಲ, ಬರೀ ನಮ್ಮ ಅಜ್ಜಿ ಒಬ್ಬರೇ ಇದ್ದಾರೆ ಅಂತಂದರೆ ಅವ್ರಿಗೆ ಬೇಜಾರಾಗುತ್ತೆ. ಆ್ಯಂಡ್ ನಮಗೂ ಕೂಡ ಒಂಥರ ಅನಿಸುತ್ತೆ, ಈ ಸತಿ ಹಬ್ಬ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಫುಲ್ ಫ್ಯಾಮಿಲಿ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಹಬ್ಬ ಜೋರಾಗೇನು ಗ್ರ್ಯಾಂಡಾಗೇನು ಮಾಡ್ತಿಲ್ಲ, ಬಿಕಾಸ್ ನಾನು ಆರತಿ ಎತ್ಕೊಳ್ಳೋದಕ್ಕಾಗೋದಿಲ್ಲ. ಸಿಂಪಲಾಗಿ ಮನೆ ಮಟ್ಟಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಅದ್ರದ್ದು ಕೂಡ ಗ್ಲಿಮ್ಸ್ ನಾನು ಇಲ್ಲಿ ಮುಂದೆ ಹೋಗ್ತಾ ಆಗ್ತೀನಿ. ಆ್ಯಂಡ್ ಇದಿಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು, ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಅಣ್ಣಮ್ಮ ಬರ್ತಾ ಇದೆ. ಆ್ಯಂಡ್ ಇವತ್ತು ಬೆಳಗ್ಗೆ ಬಂದು ಕರ್ಗ ಬಂದು ಹೋಯಿತು, ಸಿಕ್ಕಾಪಟ್ಟೆ ಮಳೆ ಇವತ್ತು. ಈಗ ಅಣ್ಣಮ್ಮ ಬರ್ತಾ ಇದೆ. ಸೊ ಅಣ್ಣಮ್ಮನ ವೆಲ್ಕಮ್ ಮಾಡಬೇಕು ಹೋಗಿ. ನೋಡಿ ಸಿಕ್ಕಾಪಟ್ಟೆ ಸೌಂಡು, ಅದಕ್ಕೆ ಸ್ವಲ್ಪ ಇಲ್ಲೇ ಕೂತ್ಕೊಂಡಿದ್ದೀನಿ ನಾನು. ನನಗೆ ಅಣ್ಣಮ್ಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹೇಳ್ಬೇಕಂತಂದರೆ. ಸೊ ಇವಾಗ ಹೋಗಿ ಅಣ್ಣಮ್ಮನ ವೆಲ್ಕಮ್ ಮಾಡಿ ಅದಾದಮೇಲೆ ಮತ್ತೆ ವಾಪಸ್ ಮನೆಗೆ ಬರಬೇಕು. ಇವತ್ತಿಷ್ಟೇ, ಇನ್ನೇನಿಲ್ಲ. ಜೊತೆಗೆ ನೈಟ್ ಹಾಸ್ಪಿಟಲ್ ಮುಗಿಸ್ಕೊಂಡು ನಾವು ಅಜ್ಜಿ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 9:30 9:45 ಹತ್ತತ್ರ ಆಗಿಬಿಟ್ಟಿತ್ತು. ಸೊ ನಮ್ಮದು ರೋಡ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ದೇವ್ರುಗಳ್ದೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಜೊತೆಗೆ ರೋಡ್ ಫುಲ್, ಅಂದರೆ ನಮ್ಮ ಮನೆ ರೋಡ್ ಫುಲ್ಲು ಲೈಟಿಂಗ್ಸು ಸಿಕ್ಕಾಪಟ್ಟೆ ಜಾಸ್ತಿನೇ ಹಾಕ್ಬಿಟ್ಟಿದ್ರು. ಅದಾದಮೇಲೆ ಆರ್ಕೆಸ್ಟ್ರಾ ಕೂಡ ಎಲ್ಲ ಇತ್ತು, ಅದ್ರದ್ದು ಜಾಸ್ತಿ ಸೌಂಡ್ ಇತ್ತು. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಇಂದಿರಾ ಗಾಂಧಿ ಸರ್ಕಲ್ಲು, ಅಂದರೆ ಸಾರಕ್ಕಿ ಸಿಗ್ನಲ್ ಬರುತ್ತಲ್ಲ ಅಲ್ಲಿ ಒಳಗಡೆ ದೇವಸ್ಥಾನಗಳೆಲ್ಲ ಇದ್ದಾವೆ. ಊರು ಮುಂದೆ ಅಂತ ಕರಿತೀವಿ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಫುಲ್ ಲೈಟಿಂಗ್ಸು. ಇಲ್ಲಿ ಎಲ್ಲ ಆರತಿ ಹೋಗೋದು ಮತ್ತು ಮೆರವಣಿಗೆ ಎಲ್ಲ ನಡೀತಾ ಇರುತ್ತೆ. ಸೊ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನು. ಆ್ಯಂಡ್ ಇಲ್ಲಿ ಬಂದರೆ ಇದು ಬಂದು ಟ್ಯೂಸ್ಡೇ ಅರ್ಲಿ ಮಾರ್ನಿಂಗು. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ನಾವು ಕರ್ಗ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಆವತ್ತಿನ ನೈಟ್ ಕರ್ಗ ಮತ್ತು ಕೊಂಡ ಅದೆಲ್ಲ ಇತ್ತು. ಜೊತೆಗೆ ಆರತಿ ಕೂಡ ಇತ್ತು. ಬಟ್ ಆರತಿಗೆ ನಾವು ಬರೋದಕ್ಕಾಗಿರಲಿಲ್ಲ, ಲೇಟಾಗಿ ಹೋಗಿತ್ತಲ್ಲ. ಸೊ ಅದಕ್ಕೇ ಬಟ್ ಕರ್ಗ ಇತ್ತಲ್ವ, ಸರಿ ಕರ್ಗನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ವೆಯ್ಟ್ ಮಾಡ್ತಾಯಿದ್ವಿ. ನಾವೇನೋ ಬರಲ್ಲ, ತುಂಬ ಮಳೆ ಬರ್ತಿದೆಯಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಆದ್ರೂ 6:30 7:30 ಅಷ್ಟರಲ್ಲಿ ಕರ್ಗ ಬಂತು. ಆಲ್ಮೋಸ್ಟ್ ಬೆಳಗಿನ ಜಾವದವರೆಗೂ ಸಿಕ್ಕಾಪಟ್ಟೆ ಜೋರು ಮಳೆ ಇತ್ತು. ಆ ಕರ್ಗ ಹೊತ್ತಿರೋರು ತಲೆ ಮೇಲೆ ಇಟ್ಕೊಂಡು ಆಂಜನೇಯ ದೇವಸ್ಥಾನದಲ್ಲೇ ಕೂತಿದ್ರಂತೆ, ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಇತ್ತು ಅಂತ ಅಂದ್ಬಿಟ್ಟು. ಪಾಪ ಎಷ್ಟು ಪೇನ್ ಆಗಿರುತ್ತೋ ಗೊತ್ತಿಲ್ಲ. ಆದರೂ ಇದೆಲ್ಲ ಒಂದು ದೇವರು ಅಂತ ನಾವು ನಂಬ್ತೀವಲ್ವ. ಸೊ ಅದೇ ಒಂದು ಮೇಯ್ನ್ ಥಿಂಗು. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಕರ್ಗನ ನೋಡೋದಕ್ಕೆ, ಬಿಕಾಸ್ ನಾನು ತುಂಬ ನಂಬ್ತೀನಿ. ಕರ್ಗ ಬಂದು ಅದ್ರ ಬ್ಯಾಕ್ ಸ್ಟೋರಿ ಏನೇನೋ ಇದೆ, ಬಟ್ ಎಕ್ಸಾಕ್ಟ್ ಯಾವುದು ಅಂತ ನನಗೆ ಅಷ್ಟಾಗಿ ಗೊತ್ತಾಗ್ತಾನೂ ಇಲ್ಲ, ಯಾರೂ ಹೇಳೋರು ಇಲ್ಲ ಸರಿ ಅಂತ ಅಂದ್ಬಿಟ್ಟು. ಯೂಟ್ಯೂಬಲ್ಲಿ ನೋಡೋದು ಮತ್ತು ಯಾರ್ಯಾರೋ ರೀಲ್ಸ್ ಎಲ್ಲ ಹೇಳ್ತಾರಲ್ಲ, ಸೊ ಅದನ್ನು ಮಾತ್ರ ಕೇಳ್ಕೊಂಡಿದ್ದೀನಿ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ಬಟ್ ಆದರೂ ನನಗೆ ಕರ್ಗ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕರ್ಗ, ಅಣ್ಣಮ್ಮ, ಆ ದೇವ್ರುಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನೋಡೋದಕ್ಕೆ. ಸೊ ಒಂಥರ ಎಕ್ಸೈಟ್ಮೆಂಟು, ಜೊತೆಗೆ ಭಕ್ತಿ ಕೂಡ ಇದೆ. ಬರೀ ನೋಡೋಕ್ಕೆ ಮಾತ್ರ ಚಂದ ಅಂತ ಅಲ್ಲ, ನಮಗೆ ಒಂಥರ ಖುಷಿ ಆಗುತ್ತೆ ಅದನ್ನ ನೋಡಿದಾಗ, ನೆಮ್ಮದಿ ಅಂತ ಅನಿಸುತ್ತೆ. ಸೊ ಆ ಥರ. ಆ್ಯಂಡ್ ನೀವು ನೋಡಿ ಎಂಜಾಯ್ ಮಾಡಿ. ಸೊ ಬೆಳಗ್ಗೆ ಎಲ್ಲ ಕರ್ಗ ಆಯಿತು. ಅದಾದಮೇಲೆ ಅಣ್ಣಮ್ಮ ಬರೋ ಟೈಮ್ ಆಗಿತ್ತು, ಅಂದರೆ ಒಂದು ಮಧ್ಯಾಹ್ನದ ಮೇಲೆ ಆಗಿತ್ತು ಅಂದ್ಕೊಳ್ಳಿ, ಒಂದು 3:30 4 o'clock. ಸೊ ರೋಡಲ್ಲೆಲ್ಲ ಅಲ್ಲಿ ಅಣ್ಣಮ್ಮನ ವೆಲ್ಕಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಫುಲ್ ರೋಡ್ ರಂಗೋಲಿ ಬಿಡ್ತಿದ್ರು. ಎಲ್ಲರೂ ಚೆನ್ನಾಗಿ ರಂಗೋಲಿ ಬಿಟ್ಟು ಅದಕ್ಕೆ ಹೂವಿನ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲ ಬಿಟ್ಟ ಮೇಲೆ ಇನ್ನೂ ಸಖತ್ತಾಗಿತ್ತು. ಬಟ್ ಬಿಟ್ಟ ಮೇಲೆ ಫುಲ್ ರೋಡ್ ಹೋಗಿ ತೊಗೊಳೋದಕ್ಕಾಗಲಿಲ್ಲ, ಬಿಕಾಸ್ ನಾನೇನೋ ತರಬೇಕಿತ್ತು ಅಂಗಡಿಗೆ ಹೋಗಿ. ಆ ಟೈಮಲ್ಲಿ ಬರ್ತಾ
ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದು. ಸೊ ಫೈನಲಿ ಅಣ್ಣಮ್ಮ ಕೂಡ ಬಂತು ಆ್ಯಂಡ್ ಸಿಕ್ಕಾಪಟ್ಟೆ ತಮಟೆ ಸೌಂಡ್ ಇತ್ತು. ಇದನ್ನೆಲ್ಲ ವಿಡಿಯೋ ಮಾಡಿದ್ದು ವಿನುತಾನೇ. ಬಿಕಾಸ್ ನಾನು ಇರಲಿಲ್ಲ, ದೂರದಿಂದನೇ ನೋಡಿಕೊಂಡು ಕೈ ಮುಕ್ಕೊಂಡು ಒಳ್ಳೇದು ಮಾಡು ತಾಯಿ ಅಂತ ಕೇಳ್ಕೊಂಡು ಹೋಗ್ಬಿಟ್ಟಿದ್ದೆ. ಆ ಸೌಂಡ್ಗೆ ನಂಗೆ ನಿಜವಾಗ್ಲೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ನಾನು ಇದ್ರೂ ಅದು ಬೇಬಿಗೆ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನಾನು ವಾಪಸ್ ಮನೆ ಒಳಗೆ ಹೋಗಿ ಫುಲ್ ಬಾಗಿಲು ಕಿಟಕಿ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಜೋರು ಸೌಂಡ್ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಏನೇನಾಯಿತು ಹಬ್ಬದ ದಿನ, ಆರತಿ ಎಲ್ಲ ಹೆಂಗೆ ಮಾಡಿದ್ವಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎವ್ರಿ ಒನ್. ಬಾಯ್.